ಕಾಯ್ತಾ ಇರ್ತಾರೆ. ಅಂತ ಶ್ಯಾಮ್ ನನ್ನ ಮಿತ್ರ, ನನಗೆ ತುಂಬ ಒಡನಾಡಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅದರ ಜೊತೆಗೆ ಅಸಾದುಲ್ಲಾ ಬೇಗ್ ಅಪ್ರತಿಮ ಸಾಹಿತಿಗಳು, ಇಡೀ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ಶ್ರೀಯುತ ಅಸಾದುಲ್ಲಾ ಬೇಗ್ ಅವ್ರ ಶ್ರೀಮತಿಯವರು ಬಂದಿದ್ದಾರೆ. ಅವ್ರ ಶ್ರೀಮತಿಯವರು ಸಹ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅಸಾದುಲ್ಲಾ ಬೇಗ್ರವರು ಕಳೆದ ಭಾಳ ವರ್ಷಗಳಿಂದ ನನಗೆ ಆಪ್ತ ಸ್ನೇಹಿತರು. ಅವ್ರಿಗೆ ದೂರವಾಣಿಯಲ್ಲಿ ಮಾತಾಡೋದೇ ಏನೋ ಒಂದು ವೈಬ್ರೇಷನ್, ಏನೋ ಒಂದು ಪಾಸಿಟಿವ್ ಎನರ್ಜಿ ಅಸಾದುಲ್ಲಾ ಬೇಗರು ಹತ್ರ ಮಾತಾಡೋದು. ಅವರ ಶಾಯರಿಗಳನ್ನ ನೀವು ಇನ್ನು ಸ್ವಲ್ಪ ಹೊತ್ತಲ್ಲೇ ಕೇಳ್ತೀರಾ. ದೇಶ ವಿದೇಶಗಳಲ್ಲಿ ತಮ್ಮದೇ ಆದ ಕೀರ್ತಿ ಪತಾಕೆಯನ್ನು ಕರ್ನಾಟಕದ ಕನ್ನಡದ ನಾಡು ನುಡಿ ಭಾಷೆಯನ್ನು ಪಸರಿಸಿದಂತಹ ಆತ್ಮೀಯರು, ನನಗೆ ಅತ್ಯಂತ ಸ್ನೇಹಿತರು ಆದಂಥ ಅಸಾದುಲ್ಲಾ ಬೇಗ್ರವರಿಗೆ ನಿಮ್ಮೆಲ್ಲರ ಪರವಾಗಿ, GNR ಸಂಸ್ಥೆಯ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಸಹ ಭಾಳ ತುಂಬ ಬ್ಯುಸಿ ಇರ್ತಾರೆ. ಆದರೂ ನಮ್ಮ ಕರೆಗೆ ಹೋಗಟ್ಟು ಬರೀ ದೂರವಾಣಿ ಮುಖಾಂತರ ಸಾರ್ ಬರಬೇಕಾದ್ರೆ ಖಂಡಿತ ಬರ್ತೀನಿ ಬಾಲಾಜಿ ಅವರೇ, 100% ಬರ್ತೀನಿ ಅಂತೇಳಿ ಒಂದೇ ಮಾತು ಹೇಳಿದ್ದು ಅವರು ನಮ್ಮ ಶ್ಯಾಮ್ ಸುಂದರ್ ಅವರು. ನಿಜವಾಗ್ಲೂ ಅವರಿಬ್ಬರಿಗೆ ನೀವು ಒಳ್ಳೆ ಚಪ್ಪಾಳೆ ಕೊಟ್ಟರೆ ಗೌರಿಬಿದೂರನ್ನ ಸದಾ ನೆನೆಸ್ಕೊತಾ ಇರ್ತಾರೆ. ಅದೇ ರೀತಿ ನಮ್ಮ ಮಂಜುನಾಥ್ ಗೌಡರು, ನನ್ನ ಆತ್ಮೀಯರು, ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಒಳ್ಳೆಯ ವಿದ್ಯಾಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ನೆರೆದಿರುವ ಎಲ್ಲರಿಗೂ ಅಸಾದುಲ್ಲಾ ಬೇಗ್ ನಮಸ್ಕಾರ. ಈ ದಿನ ನನ್ನ ಜೀವನದ ಒಂದು ಸುಂದರ ದಿನ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಮುಂದೆ ನಿಲ್ಲೋದಕ್ಕೆ ಕಾರಣ ನನ್ನ ಆತ್ಮೀಯರಾದ ಬಾಲಾಜಿಯವರು, ಅವರ ಮಿತ್ರರಾದ ಚಂದ್ರಶೇಖರ್ ರೆಡ್ಡಿ ಅವರು, ಅವರ ಕರೆಗೆ ಹೋಗಟ್ಟು ನಾನು ಈ ದಿನ ಬಂದು ನನ್ನ ಜೀವನದ ಸಾರ್ಥಕ ದಿನ ಅಂತ ಭಾವಿಸ್ತೇನೆ. ತುಂಬ ಸಂತೋಷ ಆಗಿದೆ. ನಾನು ಯಾವಾಗಲೂ ವ್ಯಕ್ತಿಯ ಮುಂದೆ ಹೊಗಳೋದು ಕಡಿಮೆ. ಯಾಕಂದರೆ ಏನಾದರೂ ಕೆಲಸ ಆಗೋದಿದ್ರೆ ಆ ವ್ಯಕ್ತಿಯನ್ನು ಹೊಗಳ್ತಾರೆ. ಬಹಳ ಕಡಿಮೆ ನಾನು ಅವರ ಹಿಂದಿನಿಂದ ನಾನು ಅವರನ್ನು ಹೊಗಳ್ತೇನೆ, ಬಹಳ ಒಳ್ಳೆಯ ವ್ಯಕ್ತಿಗಳು. ಆದರೆ ಈ ದಿನ ಒಂಥರ ಸಾಬರ್ ಲೆಕ್ಕಾಚಾರ ಅಂತಾರಲ್ಲ, ಉಲ್ಟಾ ಆಗಿದೆ. ಮಾತಾಡಲೇಬೇಕಾಗಿದೆ. ನನಗೆ ಸಂತೋಷ ಆಗಿರೋದು, ಶ್ಯಾಮ್ ಸುಂದರ್ ಅಂತಹ ವಾಗ್ಮಿ, ಪರಿಸರವಾದಿಯಾದಂತಹ ಚೌಡಪ್ಪನವರು, ಮತ್ತೆ ಇನ್ನೊಬ್ಬರವರು ಹೇಳ್ಬೇಕ ನಿಮ್ಮ ಆತ್ಮೀಯರಾದ ಬಾಲಾಜಿಯವರು. ಬಾಲಾಜಿಯವರು ನನಗೆ ಬಹಳ ಹಳೆಯ ಆತ್ಮೀಯರು. ಅದೇನೋ ಗೊತ್ತಿಲ್ಲ, ಅವರು ಕರೆ ಮಾಡಿದ್ರಿಂದ ಆಯ್ತು ಸರ್ ಬರ್ತೀನಿ ಅಂತ ಅಂದ್ಬಿಡ್ತೀನಿ. ಅದರಲ್ಲೂ ಯಾವ್ದಾದ್ರು ಕಾಲೇಜ್ನಲ್ಲಿ ಕಾರ್ಯಕ್ರಮ ಅಂತ ಅಂದರೆ ನಾನು ಮೊದಲೇ ಒಪ್ಕೊಂತೀನಿ. ಯಾಕಂದರೆ ಇನ್ನೂ 10 ವರ್ಷಗಳ ಕಾಲ ನಾನು ಜಾಸ್ತಿ ಬದುಕ್ತೀನಿ ಅನ್ನೋ ಭಾವನೆ ನಂದು. ಹೇಗೆ ಅಂದರೆ ಶಾರೀರವಾಗಿ ಅಲ್ಲ, ನಾನು ಹೋದರೂ ಕೂಡ ಆ ಮಕ್ಕಳು ಎಲ್ಲರೂ ನೋಡಿದಾಗ ಇವು ನಮ್ಮ ಕಾಲೇಜಿಗೆ ಬಂದಿದ್ದ ಅಂತ ಹೇಳೋದಾಗಲಿ, ಅವರ ಮಕ್ಕಳಿಗೆ ಅವ್ರ ಕತೆ ಹೇಳೋದಾಗಲಿ ಮಾಡ್ತಾರಲ್ಲ, ಇನ್ನೊಂದು 10 ವರ್ಷ ನಮ್ಮ ಜೀವನ ಹೆಚ್ಚಾಗುತ್ತೆ ಅಂತ. ನಾನು ಹೆಚ್ಚಿಗೆ ಮಾತನ್ನು ಆಡೋದಿಲ್ಲ, ನೇರವಾಗಿ ಒಂದಿಷ್ಟು ಶಾಯರಿಗಳನ್ನು ಹೇಳ್ತೇನೆ. ನಿಮಗೆ ಅರ್ಥ ಆಗಲಿ ಆಗದಲ್ಲೇ ಇರಲಿ, ಮಧ್ಯ ಮಧ್ಯ ವಾವ ಅನ್ನಿ ಚಪ್ಪಾಳೆ ತಟ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ. ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ. ಸಾಯುವುದು ಒಮ್ಮೆ ಇದ್ದೇ ಇದೆ, ಸಾಯುವಾಗಲೂ ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ, ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ. ನಿಮ್ಮೆಲ್ಲರ ಮಗುಳಿಗೆ ಚಪ್ಪಾಳೆ ನನಗೆ ಈ ದಿನದ ಬಹುಮಾನ ಅನ್ನೋ ಮಾತು. ನಾನು ಏನೇನೋ ಮಾತಾಡಬೇಕು ಅಂತ ಬರ್ತಾ ಇದ್ದೆ. ಶ್ಯಾಮ್ ಸುಂದರ್ ಅವರ ಮಾತನ್ನೇ ಕೇಳಿದಾಗ ನನ್ನ ಒಂದು ಶಾಯರಿ ನೆನಪಾಯಿತು, ಅದನ್ನು ಹೇಳ್ಬಿಡ್ತೇನೆ. ಅವ್ರ ಬಗ್ಗೆ ಮಾತಾಡೋದಿಲ್ಲ, ಅವ್ರು ಮಾತಾಡೋದಕ್ಕೆ ನನ್ನಲ್ಲಿ ಬಂದ ಶಾಯರಿ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಮಾತು ಹೃದಯ ಸ್ವಚ್ಛಗೊಳಿಸಿ ರಕ್ತ ಹೆಚ್ಚಿಸುವುದು ಎಂದಾದರೆ ಅದು ಕೂಡ ರಕ್ತದಾನವೇ.
ಒಂದು ಒಳ್ಳೆಯ ಮಾತು ಹೃದಯ ಸ್ವಚ್ಛಗೊಳಿಸಿ ರಕ್ತ ಹೆಚ್ಚಿಸುವುದು ಎಂದಾದರೆ ಅದು ಕೂಡ ರಕ್ತದಾನವೇ. ಒಂದು ಒಳ್ಳೆಯ ಕೆಲಸಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರೆ ಅದು ಕೂಡ ಶ್ರಮದಾನವೇ. ಅಳುವವರನ್ನ ಸಮಾಧಾನಪಡಿಸಿ ನಗುವಂತೆ ನೋಡಿಕೊಂಡರೆ ಅದು ಕೂಡ ಅವನ ಧ್ಯಾನವೇ, ಅದು ಕೂಡ ಅವನ ಧ್ಯಾನ. ನಿಜಕ್ಕೂ ಬಾಲಾಜಿಯವರು ಹೇಳ್ತಾ ಇದ್ರು, ನಿಮ್ಮ ಅಕ್ಕಪಕ್ಕದವರನ್ನ ಪ್ರೀತಿಸಿ ಅಂತ. ಎರಡು ಕಡೆ ನೀರು ಕಡ್ಡಾಯವಾಗಿರ್ಬೇಕಂತೆ. ಮೊದಲನೆಯದು ನೆಲದ ಒಳನಾಳದಲ್ಲಿ, ಇನ್ನೊಂದು ಮನುಷ್ಯನ ಕಣ್ಣಿನಲ್ಲಿ. ನೆಲದ ಒಳನಾಳದಲ್ಲಿ ನೀರಿದ್ರೆ ಮನುಷ್ಯ ಬದುಕೋತಾನೆ. ಜನರ ಕಣ್ಣಿನಲ್ಲಿ ನೀರಿದ್ರೆ ಮನುಷ್ಯತ್ವ ಬೆಳ್ಕೊಳುತ್ತೆ.